ಇಳಕಲ್ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಸೋಮವಾರ ದಿನಾಂಕ 2-3-2026 ರಂದು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೆಂಕಟೇಶ ಸಾಕ, ಡಾಕ್ಟರ್ ಟಿಪ್ಪು ಭಂಡಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏನು ಡಯಾಲಿಸಿಸ್ ಮಿಷಿನನ್ನು ಇವತ್ತು ನಮಗೆ ಒದಗಿಸಿದ್ದು ಅಂತ ಭಾಳ ಸಂತೋಷದಿಂದ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಅದ್ರ ಜೊತೆಗೆ ಅನೇಕ ಏನು ಕಿಡ್ನಿ ಸಮಸ್ಯೆ ಇರುವಂಥ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಯಾಕಂದರೆ ಈ ನಮ್ಮ ಇಳಕಲ್ನಲ್ಲಿ ಯಾವುದೇ ಡಯಾಲಿಸಿಸ್ ಮಿಷಿನ್ ಇರಲಿಲ್ಲ. ಅದಕ್ಕೆ ಬಾಗಲಕೋಟೆಗೆ ಹೋಗ್ಬೇಕಾಗಿತ್ತು, ಈಗ ಹುಡುಗಕ್ಕೆ ಹೋಗಬೇಕಾಗಿತ್ತು. ಯಾಕಂದರೆ 2017ರಲ್ಲಿ ಅಲ್ಲಿ ಕೂಡ ಬ್ಲಡ್ ಬ್ಯಾಂಕನ್ನು ಮತ್ತು ಡಯಾಲಿಸಿಸ್ ಮಿಷಿನನ್ನು ಆ ಒಂದು ನಮ್ಮ 100 ಹಾಸಿಗೆ ಆಸ್ಪತ್ರೆ ಏನು ಹುಡುಗಂದು ಸಾರ್ವಜನಿಕ ಆಸ್ಪತ್ರೆ, ಆ ಆಸ್ಪತ್ರೆಗೆ ಈಗಾಗಲೇ ಅದನ್ನು 2017ರಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಅಲ್ಲಿರುವಂಥ ಒಂದು ಬ್ಲಡ್ ಬ್ಯಾಂಕನ್ನು 2018ರಿಂದ 23ವರೆಗೂ ಆ ಬ್ಲಡ್ ಬ್ಯಾಂಕನ್ನು ರಿನ್ಯೂವಲ್ ಮಾಡಿಲ್ಲ, ರಿನ್ಯೂವೇಷನ್ ಮಾಡಿಲ್ಲ. ರಿನ್ಯೂವಲ್ ಮಾಡಬೇಕು ಲೈಸೆನ್ಸ್, ಆ ಲೈಸೆನ್ಸ್ ಕೂಡ ರಿನ್ಯೂವಲ್ ಆಗಿರಲಿಲ್ಲ. ನಾನು 23ರಲ್ಲಿ ಬಂದ ಮೇಲೆ ಈ ಬ್ಲಡ್ ಬ್ಯಾಂಕ್ ಇವತ್ತು ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಂಗಳೂರಾಗಿರ್ಬೋದು, ಇಳಕಲ್ಲಾಗಿರ್ಬೋದು, ಸಂಘ ಆರೋಗ್ಯಕ್ಕೆ ವಿಶೇಷವಾದ ಅನುದಾನವನ್ನು ಬಿಡುಗಡೆ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕಂದರೆ ಬಂದಂಥವರು ಇಲ್ಲಿ OT ಇರಲಿಲ್ಲ, ಆಪರೇಷನ್ ಥಿಯೇಟರ್ ಇರಲಿಲ್ಲ ಮತ್ತು ಅನೇಕ ಶೌಚಾಲಯಗಳಿರಲಿಲ್ಲ ಸರಿಯಾಗಿ. ಸಾರ್ವಜನಿಕರಿಗೆ ಯಾವುದೇ ಒಂದು ಕುಂದುಕೊರತೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆಯನ್ನು ನವೀಕರಣವನ್ನು ಮಾಡಿಸುವಂಥದ್ದು ಈಗಾಗಲೇ ಆಗಿದ್ದು. ಇವತ್ತು ಡಯಾಲಿಸಿಸ್ ವಿಷಯದಲ್ಲೂ ಕೂಡ ಇವತ್ತು ನಾನು ಉದ್ಘಾಟನೆಗೊಳಿಸಿದ್ದೇನೆ. ಅದರ ಜೊತೆಗೆ ಈ ಒಂದು ತಾಲೂಕಾ ಆಸ್ಪತ್ರೆ ಆಗಬೇಕಂತೂ ಬಹುದಿನದ ಬೇಡಿಕೆ ಇದೆ. ಯಾಕಂದರೆ ತಾಲೂಕು ಕೇಂದ್ರ 2017ರಲ್ಲಿ ಅಂದಿನ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಡೀ 144 ತಾಲೂಕುಗಳನ್ನು ಮಾಡೋದ್ರ ಜೊತೆಗೆ ಇಳಕಲ್ ತಾಲೂಕು ಕೂಡ ಘೋಷಣೆ ಮಾಡಿದ್ದು ನಮಗೆಲ್ಲ ಗೊತ್ತಿರುವ ವಿಷಯ. ತಾಲೂಕಾ ಆಸ್ಪತ್ರೆ ಆಗಬೇಕು ಅಂತೇಳಿ ಈಗಾಗಲೇ 50 ಹಾಸಿಗೆ ಆಸ್ಪತ್ರೆ. ಇದು ನಮ್ಮ ತಂದೆಯವರು 94ರಲ್ಲಿ ಏನು ಶಾಸಕರಿದ್ದಾಗ ಒಂದು ತಾಲೂಕು ಆಸ್ಪತ್ರೆ ಆಗಬೇಕು. ಇವತ್ತು ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಂಡಾಗ ದಿನೇಶ್ ಗುಂಡೂರಾವ್ ಸಾಹೇಬರು ಈಗಾಗಲೇ ಮತ್ತೆ 20 ಹಾಸಿಗೆ ಆಸ್ಪತ್ರೆ, 20 ಹಾಸಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಈಗಾಗಲೇ ಒದಗಿಸಿಕೊಟ್ಟಿದ್ದಾರೆ. ಅದು ಈಗಾಗಲೇ ಸುಮಾರು 5,45,00,000 ರೂಪಾಯಿ ವೆಚ್ಚದ ಒಂದು ಕಾಮಗಾರಿ ಈಗಾಗಲೇ ಟೆಂಡರ್ ಹಂತದಲ್ಲಿದೆ. ಅದು ಶೀಘ್ರವಾಗಿ ಟೆಂಡರ್ ಮಾಡ್ತೀವಿ, ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಇದೀಗ ತಾನೇ ನಾನೊಂದು ಪೇಷಂಟನ್ನು ಭೇಟಿಯಾಗಿ ಇದು 2 ಕಿಡ್ನಿಗಳನ್ನು ಕಳ್ಕೊಂಡಂಥ ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮ ಇಳಕಲ್ನವರು ಜೋಶಿ ಅನ್ನೋ ಬಹುತೇಕ ಅವರು ಉಳುವಿಗೆ ಹೋಗ್ತಾ ಇದ್ರು. 2 ಕಿಡ್ನಿ ಕಳ್ಕೊಂಡಂಥ ಮನುಷ್ಯ ಅವ್ರ ತಂದೆ ದಾನ ಮಾಡಿದ್ರಿಂದ ಇವತ್ತು ಟ್ರಾನ್ಸ್ಪ್ಲಾಂಟ್ ಆಗುತ್ತೆ, ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳನ್ನು ಇವತ್ತು ನಾನು ಕೇಳಿದೆ. ಅಂಥ ಅನೇಕ ಏನು ರೋಗಿಗಳಿದ್ದಾರೆ, ಕಿಡ್ನಿ ಯಂತ್ರ ಬರುವಂಥ ರೋಗಿಗಳಿಗೆ ಇದು ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ. ಈಗಾಗಲೇ ನಾವು 30 ಹಾಸಿಗೆಯ ಹಿಂದಿನ ನನ್ನ ಅವಧಿಯಲ್ಲಿ 2016ರಲ್ಲಿ ಏನು ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು 30 ಹಾಸಿಗೆ ಆಸ್ಪತ್ರೆಯನ್ನು ಇವತ್ತು ನಾವು ಇಳಕಲ್ನಲ್ಲಿ ಗೋವೇರಗುಡಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಮತ್ತೆ ನಮ್ಮ ಸರ್ಕಾರ ಇವತ್ತು ಮುಗುಂದಕ್ಕೆ 50 ಹಾಸಿಗೆಯ ಮಕ್ಕಳು ಮತ್ತು ತಾಯಿಯ ಆಸ್ಪತ್ರೆ ಕೂಡ ಈಗಾಗಲೇ ಮಂಜೂರಾತಿಯಾಗಿದೆ, ಟೆಂಡರ್ ಆಗಿದೆ. ಬಹುತೇಕ ಮಾನ್ಯ ಸಚಿವರೇ ಅದನ್ನು ಮುಂದಿನ ವಾರ ಅವರೇ ಬಂದು ಭೂಮಿ ಪೂಜೆಯನ್ನು ನೆರವೇರಿಸ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಒಟ್ಟಾರೆ ಸಾರ್ವಜನಿಕರಿಗೆ ಇದು ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲ ರೀತಿ ಸೌಕರ್ಯಗಳೊಂದಿಗೆ ಅವ್ರಿಗೆ ಅನುಕೂಲ ಆಗಬೇಕು. ಇವತ್ತು ನೋಡಿದರೆ ನಾನು ಭಾಳ ಆಶ್ಚರ್ಯ ಆಗುತ್ತೆ. ವೈದ್ಯರೇ ಇರಲಿಲ್ಲ ನಾನು ಶಾಸಕರಾದ 23ರಲ್ಲಿ. ಇವತ್ತು 13ಕ್ಕೂ ಹೆಚ್ಚು ಜನ ವೈದ್ಯರು ಇಲ್ಲಿ ಇವತ್ತು ಕೆಲಸ ಮಾಡುವಂಥದ್ದಾಗಿದೆ ಮತ್ತು ಎಲ್ಲರಿಗೂ ಅನುಕೂಲ. ಯಾವುದೇ ಇಂಥ ವಿಷಯಕ್ಕೆ ವೈದ್ಯರು ಇಲ್ಲ ಅನ್ನೋದಿಲ್ಲ, ಎಲ್ಲರೂ ಕೂಡ ಇವತ್ತು ಲಭ್ಯ ಇದ್ದಾರೆ. ಅದಕ್ಕೆ ನಾನು ಸಾರ್ವಜನಿಕರಿಗೆ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅನ್ನೋ ಮಾತನ್ನು ಕೂಡ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಈ ಸರ್ಕಾರ ಇವತ್ತು ಖಾಸಗಿ ಆಸ್ಪತ್ರೆ ದುಬಾರಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಎಲ್ಲ ರೀತಿಯ ಅನುಕೂಲವನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗಿದೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಇದೆಲ್ಲ ವೈದ್ಯರಿದ್ದಾರೆ, ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡಿಸ್ಕೋಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಿಂದಿನ ಸರ್ಕಾರದವರು ಮಾಡೋ ಕೆಲಸ ಮಾಡೋಕ್ಕೆ ಸಾರ್ವಜನಿಕರು ಅಂತ ಆದ್ಯ ಕರ್ತ